ನಮಸ್ಕಾರ. ನನ್ನ ಹೆಸರು ವರುಣ್ ಅಂತ ಹೇಳಿ. ಈಕೆ ನನ್ನ ಹೆಂಡತಿ ಹೆಲೆನ್ ಅಂತ ಹೇಳಿ. ನಾವು ಐ ಕಾನ್ಷಿಯಸ್ನೆಸ್ ಫೌಂಡೇಶನ್ ಅಂತ ಹೇಳಿ ಅದರ ಮೂಲಕ ಒಂದು ಮೂಲಾಧಾರ ಯೋಗ ಅಂತ ಹೇಳಿ ಒಂದು ಯೋಗ ಸಂಸ್ಥೆಯನ್ನು ಇಲ್ಲಿ ಬೆಂಗಳೂರಿನಲ್ಲಿ 2 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಸಂಸ್ಥೆಯ ಮೂಲಕ ನಾವು ಯೋಗಾಭ್ಯಾಸವನ್ನು ನಿಮಗೆ ಮನೆಯಲ್ಲಿರುವಂಥವ್ರಿಗೆ ಹಾಗೂ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಲಿ ಇವರಾಗಲಿ ಆದಷ್ಟು ಬ್ಯುಸಿಯಾಗಿರೋದ್ರಿಂದ ಅವ್ರಿಗೆ 20 ನಿಮಿಷದ ಯೋಗಾಭ್ಯಾಸವನ್ನು ಈಗ ನಾವು ನಿಮಗೆ ಹೇಳ್ಕೊಡುವಂಥ ಸಾಧ್ಯತೆ ಇಲ್ಲಿದೆ. ಸೊ ಹೀಗೆ ಈ ಯೋಗ ಅಭ್ಯಾಸದಲ್ಲಿ ನಾವು 20 ನಿಮಿಷದಲ್ಲಿ ನಮ್ಮ ಸ್ಟ್ರೆಸ್ ಆಗಲಿ ಅಥವಾ ಟೆನ್ಷನ್ ಆಗಲಿ ಎಲ್ಲ ಕಡಿಮೆ ಮಾಡಿಕೊಂಡು ಹೇಗೆ ನಮ್ಮ ಜೀವನವನ್ನು ಸುಖವಾಗಿಡುವಂಥ ಸಾಧ್ಯತೆಯನ್ನು ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದು ನಾವು ಇಲ್ಲಿ ತೋರಿಸ್ತೇವೆ. ಈಗ ನಮ್ಮ ಯೋಗಾಭ್ಯಾಸವನ್ನು ಶುರು ಮಾಡ್ತೀವಿ. ಮೊದಲ ಆಸನ ಬಂದು ಬಟರ್ಫ್ಲೈ ಅಥವಾ ಪೂರ್ಣ ತಿಥಿ ಆಸನ ಅಂತ ಹೇಳ್ತೀವಿ. ಅದನ್ನು ಹೇಗೆ ಮಾಡುವುದು ಅಂತ ತೋರಿಸ್ತೀವಿ. ಈ ಪೂರ್ಣ ತಿಥಿ ಆಸನದಲ್ಲಿ ನಾವು ನಮ್ಮ ಕಾಲುಗಳನ್ನ 2 ಒಟ್ಟಿಗೆ ಜೋಡಿಸಿ ಮಂಡಿ ಹಾಗೂ ನಮ್ಮ ಹಿಪ್ ಪೋರ್ಷನ್ ಅಂತ ಹೇಳ್ತೀವಲ್ಲ, ಇಲ್ಲಿಂದ ನಾವು ಮೂಮೆಂಟನ್ನು ಶುರು ಮಾಡಬೇಕಾಗುತ್ತೆ. ಶೋಲ್ಡರ್ಸ್ನ ರಿಲ್ಯಾಕ್ಸ್ ಮಾಡಿಕೊಂಡು ಬೆನ್ನು ನೇರ ಇಟ್ಟು ಚಿನ್ ಸ್ವಲ್ಪ ಒಳಗಿಟ್ಟು ಹಾಗೂ ನಮ್ಮ ಕುತ್ತಿಗೆನ ಸ್ವಲ್ಪ ಸ್ಟ್ರೈಟಾಗಿ ಇಟ್ಕೊಳ್ಳುವಂಥ ಇರಬೇಕು. ಶೋಲ್ಡರ್ಸ್ ರಿಲ್ಯಾಕ್ಸಾಗಿ ಇಟ್ಕೊಬೇಕಾಗತ್ತೆ. ಶೋಲ್ಡರ್ಸ್ ರಿಲ್ಯಾಕ್ಸಾಗಿ ಇಟ್ಕೊಂಡಿರುವಾಗ ಮಂಡಿ ಆಗಲಿ ಹಾಗೂ ಬೆನ್ನಾಗಲಿ ನೇರ ಇಟ್ಕೊಳ್ಬೇಕಾಗುತ್ತೆ. ಮಂಡಿ ಗೂನ್ ಮಾಡಿ ಇಟ್ಕೊಳ್ಳುವಂಥ ಇದು ಮಾಡಬಾರ್ದು. ಆದಷ್ಟು ಫ್ಲ್ಯಾಟಾಗಿ ಇಟ್ಕೊಬೇಕಾಗ್ತದೆ. ಹಿಪ್ ಮೂಮೆಂಟಲ್ಲಿ ಇಲ್ಲಿಂದ ಬರಬೇಕಾಗತ್ತೆ, ಇಲ್ಲಿ ನೇರ ಇಟ್ಕೊಬೇಕಾಗುತ್ತೆ. ಶೋಲ್ಡರ್ಸ್ ರಿಲ್ಯಾಕ್ಸ್ಡಾಗಿ ಇಟ್ಕೊಬೇಕಾಗುತ್ತೆ. ಟೆನ್ಷನ್ ಕೊಟ್ಟು ತೀರಾ ಇದು ಮಾಡಿ ಟೆನ್ಷನ್ ಕೊಡುವಂಥ ಇದು ನೆಸರಿ ಇಲ್ಲ. ಈ ಪೋಸ್ಚರಿಂದ ಹಾರ್ಟ್ ರಿಲ್ಯಾಕ್ಸೇಷನ್ ಆಗಲಿ, ನಿಮ್ಮ ಮೈಲ್ಡ್ ಡಿಪ್ರೆಷನ್ ಆಗಲಿ, ಆಂಗ್ಸೈಟಿ ಆಗಲಿ, ಈ ಥರದ ಮಾನಸಿಕ ಸಣ್ಣ ಮಾನಸಿಕ ಪ್ರಾಬ್ಲಮ್ಗಳಾಗಲಿ ಹಾಗೂ ನಿಮ್ಮ 40 ವರ್ಷ ಆದಮೇಲೆ ಮೆನೋಪಾಸಲ್ ಇದು ಶುರುವಾಗುತ್ತಲ್ಲ, ಅದೆಲ್ಲನೂ ಸಿಂಪ್ಟಮ್ಸ್ ಆಗಲಿ ಇದೆಲ್ಲ ಕಡಿಮೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಈ ಅಭ್ಯಾಸದಿಂದ. ಬ್ರೀದಿಂಗ್ ಬಂದು ಈ ಅಭ್ಯಾಸ ಮಾಡಬೇಕಂದ್ರೆ ಬ್ರೀದಿಂಗ್ ಬಂದು ನಾರ್ಮಲ್ ಬ್ರೀದಿಂಗ್ ಇರಬೇಕು, ಮೂಮೆಂಟು ಫಾಸ್ಟ್ ಇರಬೇಕು. ಆದಷ್ಟು ಫಾಸ್ಟಾಗಿ ಇಟ್ಕೊಂಡು ಅಪ್ರಾಕ್ಸಿಮೇಟ್ಲಿ 2 ನಿಮಿಷ ಇಲ್ಲ 2 ನಿಮಿಷ ನಿಮಗೆ ಟೈಮ್ ಇಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಎವ್ರಿ 25 ಮೂಮೆಂಟ್ಸ್ ದಟ್ ಯು ಡು ಇದನ್ನು ನೀವು ನಿಲ್ಲಿಸಿ ಮತ್ತೆ ಒಂದು ಪಾಸ್ ಕೊಟ್ಟು, ನಿಮಗೆ ಹಿಪ್ಪಲ್ಲಿ ಪೇಯ್ನ್ ಇತ್ತು ಅಥವಾ ಮಂಡಿನಲ್ಲಿ ನೋವಿತ್ತು ಅಂತಂದರೆ ನಿಲ್ಲಿಸಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಮತ್ತೆ ಇನ್ನು 25 ಹೀಗೆ 100 ಕೌಂಟ್ ತನಕ ನೀವು ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಆದರೆ ಬ್ರೀದಿಂಗ್ ಮಾತ್ರ ನಾರ್ಮಲ್ ಆಗಿ ಇರಬೇಕು. ನೆಕ್ಸ್ಟ್ ಪೋಸ್ಚರ್ ಬಂದು ಪಾರ್ಶ್ವ ಸುಖಾಸನ ಅಂತ ಹೇಳ್ತೀವಿ. ಇದನ್ನು ಈ ಪೋಸ್ಚರ್ ಅಥವಾ ಆಸನದಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಮ್ಮ ಎಡಗೈ ಲೆಫ್ಟ್ ಹ್ಯಾಂಡ್ನ ರೈಟ್ ನೀ ಬಲ ಮಂಡಿಯ ಮೇಲೆ ಇಟ್ಟು ಬಲಗೈಯನ್ನು ಮೇಲೆ ನೇರ ಸ್ಟ್ರೆಚ್ ಮಾಡಿ ಸ್ವಲ್ಪ ಲೆಫ್ಟ್ ಕಡೆಗೆ ಅಥವಾ ಎಡಗಡೆಗೆ ಬೆಂಡ್ ಮಾಡಬೇಕಾಗುತ್ತೆ. ಈ ಸ್ಟ್ರೆಚ್ ಮಾಡುವಂಥ ಇದರಲ್ಲಿ ನೀವು ಹಿಪ್ಪಿಂದ ಹಿಡಿದು ಇಲ್ಲಿ ಮಧ್ಯ ಬೆರಳು ತನಕ ನೀವು ಸ್ಟ್ರೆಚ್ನ ನೀವು ಅಬ್ಸರ್ವ್ ಮಾಡಿ ಅಥವಾ ಫೋಕಸ್ ಮಾಡಿ. ಈ ಅವೇರ್ನೆಸ್ ನೀವು ಕ್ರಿಯೇಟ್ ಮಾಡಿದಷ್ಟು ನಿಮಗೆ ಪೂರ್ತಿ ಸ್ಟ್ರೆಚ್ ಇದಾಗುತ್ತೆ. ನಿಮಗೆ ಬೆಂಗಳೂರಿನಲ್ಲಿ ಈಗ IT ಇದರಲ್ಲಿ ಜಾಸ್ತಿ ಕಂಪ್ಯೂಟರ್ ಮೇಲೆ ಕುಂತು ಕೆಲಸ ಮಾಡೋದ್ರಿಂದ ಬೆನ್ನೋವು ಜಾಸ್ತಿ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಪೋಸ್ಚರ್ನ ನೀವು ಮಾಡ್ಬೋದು. ಸೊ ವೆರಿ ಸಿಂಪಲ್ ಆ್ಯಂಡ್ ಈಸಿ, ನಥಿಂಗ್ ಕಾಂಪ್ಲಿಕೇಟೆಡ್. ಸಿಂಪಲ್ ಆಗಿ ನೀವು ಈ ಪೋಸ್ಚರ್ನ ಅಭ್ಯಾಸ ಮಾಡ್ಬೋದು. ಇದರಿಂದ ಅಪ್ಪರ್ ಬ್ಯಾಕ್, ಮಿಡಲ್ ಬ್ಯಾಕ್ ಆ್ಯಂಡ್ ಲೋವರ್ ಬ್ಯಾಕ್ ಮೂರು ಸೆಕ್ಷನ್ ಆಫ್ ದ ಬೆನ್ನೆಲುಬಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಸ್ಟ್ರೆಚಿಂಗಿಗೆ ಹೆಲ್ಪ್ ಆಗುತ್ತೆ ಹಾಗೂ ಹಿಪ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಈ ಅಭ್ಯಾಸದಲ್ಲಿ ನೀವು ಮಂಡಿನ ನೆಲಕ್ಕೆ
ಪುಷ್ ಮಾಡುವಂಥ ಆದಷ್ಟು ತಾಕತ್ತನ್ನು ಉಪಯೋಗಿಸಿ, ನಿಮ್ಮ ತೊಡೆಯಲ್ಲಿ ಇರುವಂಥ ತಾಕತ್ತನ್ನು ಉಪಯೋಗಿಸಿ ನೀವು ಮಂಡಿನ ನೆಲಕ್ಕೆ ಪುಷ್ ಮಾಡಬೇಕಾಗ್ತದೆ. ಹಾಗೂ ಕೈಯನ್ನು ಆದಷ್ಟು ಸ್ಟ್ರೆಚ್ ಮಾಡಿ ಈ ಸೈಡ್ ಪೂರ್ತಿ ನಿಮಗೆ ಸ್ಟ್ರೆಚ್ ಮಾಡಿ ಆ ಸ್ಟ್ರೆಚ್ ಹೇಗಿರಬೇಕು ಅಂತಂದರೆ ನಿಮ್ಮ ಹೊಟ್ಟೆ ತನಕ ನಿಮಗೆ ಅದು ಫೀಲ್ ಆಗಬೇಕು. ಸೊ ಅದು ಭಾಳ ಮುಖ್ಯ. ಈ ಪೋಸ್ಟರಲ್ಲಿ ನೀವು ಅಥವಾ ಈ ಆಸನದಲ್ಲಿ ನೀವು ಬ್ರೀದಿಂಗ್ ಬಂದು ನಾರ್ಮಲ್ ಆಗಿರಬೇಕು. ತೀರಾ ಸ್ಟ್ರೆಸ್ ಮಾಡಿಕೊಂಡು ಉಸಿರಾಡುವಂಥ ಏನೂ ಅವಶ್ಯಕತೆ ಇಲ್ಲ. ಸೊ ಈ ಯಾವುದೇ ಆಸನಗಳು ನೀವು ಅಭ್ಯಾಸ ಮಾಡಬೇಕಂದ್ರೆ ಉಸಿರಾಟ ಬಂದು ನಾರ್ಮಲ್ ಆಗೇ ಇರಬೇಕು. ಆದರೆ ಎವ್ರಿ ಎಕ್ಸ್ಹೇಲ್ ಅಂತ ಹೇಳ್ತೀವಲ್ಲ, ಉಸಿರು ಬಿಟ್ಟಾಗ ನಾವು ಹೊಟ್ಟೆನ ಆದಷ್ಟು ಒಳಗಡೆ ಎಳ್ಕೊಬೇಕಾಗ್ತದೆ. ಹೊಟ್ಟೆಯಿಂದ ಉಸಿರಾಡಲಿಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಪೋಸ್ಚರ್ ಬಂದು ಪರಿವೃತ್ತ ಸುಖಾಸನ ಅಂತ ಹೇಳ್ತೀವಿ. ಇದು ವೆರಿ ಸಿಂಪಲ್ ಪೋಸ್ಚರ್. ಈ ಆಸನ ಬಂದು ತುಂಬಾನೇ ಸುಲಭವಾದಂಥದ್ದು. ಇದು ಕೂಡ ಮೇನ್ ಫೋಕಸ್ ಬಂದು ಸ್ಪೈನಲ್ ಕಾರ್ಡ್ ಅಥವಾ ನಮ್ಮ ಬೆನ್ನೆಲುಬಿಗೆ ಫೋಕಸ್ ಮಾಡಿರುವಂಥದ್ದು ಅಂತ ಇದೆ. ಈ ಪೋಸ್ಚರ್ನಲ್ಲಿ ನಾವು ಬಲಗೈಯನ್ನು ರೈಟ್ ಹ್ಯಾಂಡ್ ಎಡ ಮೊಂಡಿಯ ಮೇಲೆ ಇಟ್ಟು ನಾವು ಪೋಸ್ಚರ್ನ ಅಭ್ಯಾಸ ಮಾಡ್ತೀವಿ. ಎಡಗೈಯನ್ನು ಲೆಫ್ಟ್ ಹ್ಯಾಂಡ್ನ ಹಿಂದೆ ತೆಗೆದು ಬಲ ತೊಡೆಯ ಹತ್ತಿರ ಇಟ್ಕೊಂತೇವೆ. ಒಂದು ಉಸಿರು ಎಳ್ಕೊಂಡು ಇನ್ಹೇಲ್ ಅಂತ ಹೇಳ್ತೀವಲ್ಲ, ಇನ್ಹೇಲ್ ಮಾಡಿ ಎಕ್ಸ್ಹೇಲ್ ಮಾಡುವಾಗ ಅಥವಾ ಉಸಿರು ಬಿಡುವಾಗ ಹೊಟ್ಟೆ ಒಳಗಡೆ ಎಳ್ಕೊಂಡು ಕುತ್ತಿಗೆ ಹಾಗೂ ಶೋಲ್ಡರ್ನ ಟ್ವಿಸ್ಟ್ ಮಾಡ್ಕೊಬೇಕಾಗುತ್ತೆ. ಈ ಅಭ್ಯಾಸ ಮಾಡಬೇಕಂದ್ರೆ ಈ ಆಸನದಲ್ಲಿ ನಿಮಗೆ ಮೇನ್ ಬೆನಿಫಿಟ್ ಏನಿದೆ ಅಂತಂದ್ರೆ, ಒಂದು ಬೆನ್ನೆಲುಬಿಗೆ ತುಂಬ ಸಹಾಯ ಆಗುತ್ತೆ. ಬೆನ್ನೆಲುಬನ್ನ ಸ್ಟ್ರಾಂಗ್ ಮಾಡುತ್ತೆ. ಹಾಗೂ ಈ ಮಸಲ್ಸ್ ಬೆನ್ನೆಲುಬಿಗೆ ಇದಾಗುತ್ತಲ್ಲ, ಅದನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುತ್ತೆ. ಮತ್ತೊಂದು ಬೆನಿಫಿಟ್ ಏನಂತಂದ್ರೆ, ಇದರಲ್ಲೂ ಕೂಡ ಸ್ಟ್ರೆಸ್ ಆಗಲಿ ಅಥವಾ ಆಂಗ್ಸೈಟಿ ಆಗಿ ಡಿಪ್ರೆಷನ್ ಆಗಿ ಇದು ಕಡಿಮೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಅದು ಬಿಟ್ಟು ಇದರಲ್ಲಿ ನಿಮಗೆ ಎದೆ ಹಾಗೂ ಅಬ್ಡಾಮಿನಲ್ ರೀಜನ್ ಅಲ್ಲಿ ನಿಮಗೆ ಹೆಚ್ಚಾಗಿ ಫ್ಯಾಟ್ ಕಂಟೆಂಟ್ ಇರೋದ್ರಿಂದ, ನಾವು ರೆಗ್ಯುಲರ್ ಊಟ ಮಾಡೋದ್ರಿಂದ ಹಾಗೂ ತುಂಬ ಕೆಲಸ ಮಾಡೋದ್ರಿಂದ ನಮಗೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇಲ್ಲಿ ಹೊಟ್ಟೆನಲ್ಲಿ ಕೂತ್ಕೊಳ್ತದೆ. ಸೊ ಅದನ್ನ ಕರಗಿಸ್ಲಿಕ್ಕೋಸ್ಕರ ಈ ಪೋಸ್ಚರ್ ಕೂಡ ಬಹಳ ಹೆಲ್ಪ್ ಆಗುತ್ತೆ. ಈ ಪೋಸ್ಚರ್ನಲ್ಲಿ ಉಸಿರಾಡೋದು ಹಾಗೂ ಈ ಪೋಸ್ಚರ್ನ ಕಂಟಿನ್ಯೂ ಮಾಡಬೇಕಂದ್ರೆ ಅಟ್ಲೀಸ್ಟ್ 2 ನಿಮಿಷದ ತನಕ ಅಥವಾ ಒಂದು 30 ಉಸಿರಾಟನ ಕೌಂಟಲ್ಲಿ ಇಟ್ಕೊಂಡು ಮಾಡಬೇಕಾಗ್ತದೆ. ಮುಂದಿನ ಆಸನ ಬಂದು ಮರ್ಜರಿ ಆಸನ ಅಥವಾ ಕ್ಯಾಟ್ ಸ್ಟ್ರೆಚ್ ಅಂತ ಸಿಂಪಲ್ ಆಗಿ ಇಂಗ್ಲಿಷಲ್ಲಿ ಹೇಳ್ತಾರೆ. ಕ್ಯಾಟ್ ಸ್ಟ್ರೆಚ್ ಬಂದು ನಮ್ಮ 2 ಕೈಗಳ ಮೇಲೆ ಬೆರಳುಗಳು ಅಗಲ ಮಾಡಿ, ಸ್ಪ್ರೆಡ್ ಯುವರ್ ಫಿಂಗರ್ಸ್, ಹಿಪ್ ಹಾಗೂ ಮೊಂಡಿ 2 ಒಂದೇ ಅಲೈನ್ಮೆಂಟ್ ಅಲ್ಲಿ ಇರಬೇಕಾಗುತ್ತೆ. ಕಾಲುಗಳು 2 ನೇರ ಇಟ್ಟು, ಪಾದಗಳು 2 ನೇರ ಇಟ್ಟು, ಈ ಹಸ್ತಗಳು ಕೂಡ ನಿಮ್ಮ ಶೋಲ್ಡರ್ಗೆ ಕರೆಕ್ಟಾಗಿ ಫೋಕಸ್ ಆಗುವಂತೆ ಅಥವಾ ಅಲೈನ್ಮೆಂಟ್ ಇರುವ ಹಾಗೆ ನೀವು ಮಾಡಬೇಕಾಗ್ತದೆ. ಈ ಪೋಸ್ಚರ್ ಬಂದು ನಿಮಗೆ ಬೆನ್ನೆಲುಬಿನ ಸ್ಟ್ರಾಂಗ್ ಮಾಡಲಿಕ್ಕೋಸ್ಕರ ಆಗಲಿ ಅಥವಾ ಅದರಲ್ಲಿ ಶಕ್ತಿ ಬರಲಿಕ್ಕೋಸ್ಕರ ಈ ಪೋಸ್ಚರ್ನ ಅಭ್ಯಾಸ ಮಾಡ್ತೀವಿ. ಅಥವಾ ಬೆನ್ನೋವು ಇರುವಂಥವ್ರು ಆಗಲಿ ಅಥವಾ ಕುಂತು ತುಂಬ ತೊಂದರೆ ಅನುಭವಿಸುವಂಥವ್ರಿಗೆ ನಿಮಗೆ ಈ ಪೋಸ್ಚರ್ನ ಅಭ್ಯಾಸ ಮಾಡ್ತೀವಿ. ಕ್ಯಾಟ್ ಸ್ಟ್ರೆಚಲ್ಲಿ ಉಸಿರಾಟ ಬಂದು ಇನ್ಹೇಲ್ಗೆ ಮೇಲ್ ನೋಡ್ತೀರಾ, ಎಕ್ಸ್ಹೇಲ್ ಉಸಿರು ಬಿಟ್ಟಾಗ ಒಳಗೋಗಿ ಆರ್ಚ್ ಬರೋ ರೀತಿ ಮಾಡ್ತೀರಾ. ಇನ್ಹೇಲ್ ಮೇಲ್ ನೋಡಬೇಕಾಗ್ತದೆ, ಹಾಗೆ ಎಕ್ಸ್ಹೇಲ್ ಡೌನ್. ಸೊ ಈ ಅಭ್ಯಾಸ ಬಂದು 2 ನಿಮಿಷ ಕಂಟಿನ್ಯೂಸ್ ಆಗಿ ಮಾಡಬೇಕಾಗ್ತದೆ. ಅಥವಾ ಒಂದು 30 ಉಸಿರಾಟ ನಿಮ್ಮ ಕೌಂಟಿಂಗ್ ಇಟ್ಕೊಂಡ್ರೆ ಭಾಳ ಸುಲಭ ಆಗ್ತದೆ. ಇದು ಮೇನ್ ಫೋಕಸ್ ಬಂದು ನಿಮ್ಮ ಅಪ್ಪರ್ ಶೋಲ್ಡರ್ ಆಗಲಿ, ಸ್ಪೈನ್, ಯುವರ್ ಅಪ್ಪರ್ ಬ್ಯಾಕ್ ಆ್ಯಂಡ್ ಲೋವರ್ ಬ್ಯಾಕ್, ಇಷ್ಟಕ್ಕೂ ನಿಮಗೆ ಮೂಮೆಂಟ್ ಆಗಲಿ ಹಾಗೂ ಫ್ಲೆಕ್ಸಿಬಿಲಿಟಿನ ಹೆಲ್ಪ್ ಮಾಡುತ್ತೆ. ಈ ಅಭ್ಯಾಸ ಮಾಡೋದ್ರಿಂದ, ಈ ಆಸನ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಆದಷ್ಟು
ಬೆನ್ನೆಲುಬು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗಿ ಹಾಗೂ ಅಟ್ಲೀಸ್ಟ್ ಒಂದು ಅರ್ಧ ಇಂಚಾದರೂ ನಿಮಗೆ ಒಂದು ಸ್ವಲ್ಪ ಉದ್ದ ಬೆಳೆಯುವಂಥ ಫೀಲಿಂಗ್ ಆಗಲಿ ಹಾಗೂ ಉದ್ದ ಬೆಳೆಯುವಂಥ ಸಾಧ್ಯತೆ ಆಗಲಿ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಆದಷ್ಟು ಜನ ಅಭ್ಯಾಸ ಮಾಡಿದಷ್ಟು, ಎಸ್ಪೆಷಲಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಯಾರಿದ್ದೀರೋ ಅವರು ಅಭ್ಯಾಸ ಮಾಡಿದಷ್ಟು ಇದು ಬೆನ್ನಿಗೆ ಭಾಳ ಒಳ್ಳೆಯದು. ಮುಂದಿನ ಆಸನ ಬಂದು ವ್ಯಾಘ್ರಾಸನ ಅಂತ ಹೇಳ್ತೀವಿ, ಇದು ಅಥವಾ ಟೈಗರ್ ಪೋಸ್ಚರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಈ ಟೈಗರ್ ಪೋಸ್ಚರ್ ಬಂದು ನಿಮಗೆ ನಿಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಗಲಿ ಹಾಗೂ ಕುತ್ತಿಗೆ ಮತ್ತು ಬೆನ್ನೆಲುಬಿಗೆ ಟೋನಿಫೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪೋಸ್ಚರಲ್ಲಿ ಬೆರಳುಗಳನ್ನ ಅಗಲ ಮಾಡಿ ಹಸ್ತದ ಮೇಲೆ ಪೂರ್ತಿ ವೆಯ್ಟ್ ಬೀಳೋ ರೀತಿ. ಆಸ್ ಯು ಇನ್ಹೇಲ್, ಲಿಫ್ಟ್ ಯೋರ್ ಲೆಫ್ಟ್ ಲೆಗ್, ಎಡ ಕಾಲನ್ನು ಮೇಲೆತ್ತಿ ಚಿನ್ ಹಾಗೂ ತಲೆಯನ್ನು ಮೇಲ್ಭಾಗಕ್ಕೆ ನೋಡಬೇಕಾಗುತ್ತೆ. ಆಸ್ ಯು ಎಕ್ಸ್ಹೇಲ್, ಉಸಿರು ಒಳಗೆ ಎಳ್ಕೊಂತಿದ್ದಾಗೆ ಮೊಂಡಿನ ಹಣೆಯ ತನಕ ತರಲಿಕ್ಕೆ ಹಾಗೂ ಈ ಬೆನ್ನನ್ನು ಆರ್ಚ್ ಮಾಡಿ ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಇದನ್ನು ಆಲ್ಟರ್ನೇಟಿವ್ ಲೆಗ್ಸಲ್ಲಿ ಅಥವಾ ಒಂದಾದಮೇಲೆ ಒಂದು ಎಡ ಬಲ ಎರಡು ಕಾಲುಗಳಲ್ಲಿ ಅಭ್ಯಾಸ ಮಾಡಿ ಇದನ್ನು ನೀವು ಅಟ್ಲೀಸ್ಟ್ 2 ನಿಮಿಷ ಅಭ್ಯಾಸ ಮಾಡಿ ಅಥವಾ ಒಂದು 30 ಉಸಿರಾಟದ ಅಭ್ಯಾಸ ಮಾಡಬೇಕಾಗುತ್ತೆ. ಮುಂಚೆ ಹೇಳಿದಾಗೆ ಈ ಆಸನದಲ್ಲಿ ನಿಮಗೆ ನಿಮ್ಮ ಶ್ವಾಸಕೋಶ ಹಾಗೂ ನಿಮ್ಮ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಟೋನಿಫೈ ಮಾಡುತ್ತೆ. ಟೋನಿಫೈ ಮಾಡಿ ನಿಮಗೆ ಇಂಪ್ರೂವ್ಮೆಂಟ್ ಆಫ್ ನರ್ವಸ್ ರಿಫ್ಲೆಕ್ಸ್ ಇನ್ ಯೋರ್ ಸ್ಪೈನ್, ಅದು ಹೆಲ್ಪ್ ಮಾಡುತ್ತೆ. ಮುಂದಿನ ಆಸನ ಬಂದು ಬದ್ಧ ಉಂಗುಲಿಯಾಸನ ಅಂತ ಹೇಳಿ ಸುಖಾಸನದಲ್ಲಿ ಇದು ಅಭ್ಯಾಸ ಮಾಡ್ತೀವಿ. ಬ್ರಿಂಗಿಂಗ್ ಬೋತ್ ದ ಫಿಂಗರ್ಸ್ ಟುಗೆದರ್, ಬೋತ್ ದ ಹ್ಯಾಂಡ್ಸ್ ಟುಗೆದರ್, ಎರಡು ಕೈಗಳನ್ನು ಒಟ್ಟಿಗೆ ಇಟ್ಟು ಬೆರಳುಗಳನ್ನ ಲಾಕ್ ಮಾಡಿ ಮೇಲೆ ಪುಷ್ ಮಾಡಬೇಕಾಗ್ತದೆ. ಈ ಆಸನದಲ್ಲಿ ಶೋಲ್ಡರ್ಸ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಹಾಗೂ ಮಂಡಿಗಳನ್ನು ನೆಲಕ್ಕೆ ಪುಷ್ ಮಾಡಬೇಕಾಗ್ತದೆ. ಈ ಪೋಸ್ಚರ್ನಲ್ಲಿ ಹೊಟ್ಟೆನ ಒಳಗೆ ಎಳ್ಕೊಬೇಕಾಗ್ತದೆ. ಬೆನ್ನನ್ನು ಆದಷ್ಟು ನೇರ ಇಟ್ಟು ಅಭ್ಯಾಸ ಮಾಡಬೇಕಾಗುತ್ತೆ. ಸೊ ಈ ಪೋಸ್ಚರಲ್ಲಿ ನಿಮಗೆ ಅಟ್ಲೀಸ್ಟ್ 10 ರಿಂದ 15 ಉಸಿರಾಟದಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ. ಈ ಪೋಸ್ಚರ್ ಬಂದು ನಿಮ್ಮ ಶೋಲ್ಡರ್ಸ್ ಆಗಲಿ ಅಥವಾ ಬೆನ್ನಿಗಾಗಲಿ ಶೋಲ್ಡರ್ ಬ್ಲೇಡ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ಸಹಾಯ ಮಾಡುತ್ತೆ. ಸೊ ಈ ಆಸನಗಳು ಮುಗಿದ ನಂತರ ಎಲ್ರಿಗೂ ಭಾಳ ಪ್ರಿಯವಾದಂಥ ಆಸನವನ್ನು ನೀವು ಅಭ್ಯಾಸ ಮಾಡ್ಬೋದು. ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಗೋಸ್ಕರ ನೀವು ಅಭ್ಯಾಸ ಮಾಡ್ಬೋದು. ಅದು ಬಂದು ಶವಾಸನ ಅಂತ ಹೇಳ್ತೀವಿ. ಸೊ ಈ ಶವಾಸನ 30 ಸೆಕೆಂಡ್ ನೀವು ಮುಗಿಸಿದ ನಂತರ ನೀವು ಪ್ರಾಣಾಯಾಮ, ಒಂದು ಸಣ್ಣ ಪ್ರಾಣಾಯಾಮ ಟೆಕ್ನಿಕ್ನ ಇಲ್ಲಿ ತೋರಿಸ್ಕೊಡ್ತೀವಿ. ಈ ಪ್ರಾಣಾಯಾಮ ಟೆಕ್ನಿಕ್ ಬಂದು ಕಪಾಲಭಾತಿ ಅಂತ ನೀವು ಕೇಳಿರ್ತೀರ. ಮೋಸ್ಟ್ಲಿ ನಮ್ಮ ಬೇರೆ ಯೋಗ ಗುರುಗಳಾಗಲಿ ಅಥವಾ ಗುರುಗಳು ಇದರಲ್ಲಿ ಟಿವಿನಲ್ಲಿ ತೋರಿಸಿರೋ ಅಂತ ಸಾಧ್ಯತೆ ಇರುತ್ತೆ. ಸೊ ಕಪಾಲಭಾತಿ ಬಂದು ನಮ್ಮ ಅಬ್ಡಾಮಿನಲ್ ಮಸಲ್ಸ್ ಹಾಗೂ ನಮ್ಮ ಸ್ಟಮಕ್ ಮಸಲ್ಸ್ ಅಂತ ಹೇಳ್ತೀವಲ್ಲ, ಹೊಟ್ಟೆಯ ಇದನ್ನು ಉಪಯೋಗಿಸ್ಕೊಂಡು ಮಸಲ್ಸ್ನ ಉಪಯೋಗಿಸ್ಕೊಂಡು ಈ ಕಪಾಲಭಾತಿ ಮಾಡ್ತೀವಿ. ಶೋಲ್ಡರ್ಸ್ ರಿಲ್ಯಾಕ್ಸ್ ಆಗಿ ಇಟ್ಕೊತೀವಿ ಹೀಗೆ, ಹಾಗೂ ಹೊಟ್ಟೆಯ ಮೂಲಕ ನಾವು ಉಸಿರಾಡ್ತೀವಿ. ಇನ್ಹಲೇಷನ್ ಹಾಗೂ ಎಕ್ಸಲೇಷನಲ್ಲಿ ವೇರಿಯೇಷನ್ ಇರುತ್ತೆ. ಇನ್ಹಲೇಷನ್ ಬಂದು ಸಣ್ಣದಾಗಿರ್ತದೆ, ಎಕ್ಸಲೇಷನ್ ಬಂದು ಜಾಸ್ತಿ ಆಗುತ್ತೆ. ಸೊ ಈ ಎಕ್ಸಲೇಷನ್ ಅಂತ ಇನ್ಹಲೇಷನ್ನು ಯಾವ ರೀತಿ ಆಗುತ್ತೆ ಅಂತ ಸಣ್ಣದಾಗಿ ತೋರಿಸ್ತೀವಿ. ಈ ರೀತಿ ನಾವು ಕಪಾಲಭಾತಿನ ಅಭ್ಯಾಸ ಮಾಡಬೇಕಾಗುತ್ತೆ. ಈ ಕಪಾಲಭಾತಿ ಬಂದು ಕಮ್ಮಿ ಅಂತಂದ್ರು 15 ರಿಂದ 30 ಉಸಿರಾಟನ ಅಭ್ಯಾಸ ಮಾಡಿ ಆಮೇಲೆ ನೀವು ಧ್ಯಾನಕ್ಕೆ ಕೂರ್ಬೋದಾಗುತ್ತೆ. ಕಣ್ಣುಗಳನ್ನ ಮುಚ್ಚಿ ನೀವು ಈ ಅಭ್ಯಾಸ ಮಾಡ್ಬೋದು. ಇದರಲ್ಲಿ ಮೇನ್ ಏನಂತಂದರೆ ನಮ್ಮ ಬಾಡಿ ಟಾಕ್ಸಿನ್ಸ್ ಅಥವಾ ಡಿಟಾಕ್ಸಿಫೈ ಮಾಡುತ್ತೆ. ನಮ್ಮ ಉಸಿರಾಟದಿಂದ ಡಿಟಾಕ್ಸಿಫಿಕೇಶನ್ ಹೆಚ್ಚಾಗಿ ಆಗುತ್ತೆ. ಸೊ ಇದು ಮಾಡಿದ ನಂತರ ನಮ್ಮ ಕೈಗಳನ್ನು ಚಿನ್ಮುದ್ರ ಅಂತ ಹೇಳ್ತೀವಿ. ಚಿನ್ಮುದ್ರದಲ್ಲಿ ಇಟ್ಕೊಂಡು ನಾವು ಧ್ಯಾನಕ್ಕೆ ನಮ್ಮ ಉಸಿರಾಟವನ್ನು ಫೋಕಸ್ ಮಾಡಿ ಕಂಪ್ಲೀಟ್ ಫೋಕಸ್ ಹಾಗೂ ಕಾನ್ಸಂಟ್ರೇಷನಿಂದ ನಮ್ಮ ಉಸಿರಾಟನ ಫೋಕಸ್ ಮಾಡ್ತಾ ಕೂರ್ಬೋದು.
ಅಟ್ಲೀಸ್ಟ್ ಒಂದು 5 ನಿಮಿಷ, ದಿನಕ್ಕೆ 5 ನಿಮಿಷ ನೀವು ಧ್ಯಾನ ಮಾಡಿದಷ್ಟು ನಿಮಗೆ ಭಾಳ ಒಳ್ಳೆಯದಾಗ್ತದೆ. ದಿನನಿತ್ಯ 20 ನಿಮಿಷ ನಿಮ್ಮ ಆರೋಗ್ಯಕ್ಕಾಗಿ ಮೀಸಲಿಡುವುದಾಗಿ ನೀವು ಮಾಡಿದರೆ ಈ ಅಭ್ಯಾಸಗಳಿಂದ ನಿಮ್ಮ ದಿನನಿತ್ಯದ ಒತ್ತಡ ಆಗಲಿ ಅಥವಾ ನಿಮ್ಮ ಸ್ಟ್ರೆಸ್ ಆಗಲಿ, ಟೆನ್ಷನ್ ಆಗಲಿ ಅಥವಾ ಕೆಲಸದಿದ್ದಾಗಲಿ, ನಿಮ್ಗೆ ಯಾವುದಕ್ಕೂ ನಿಮ್ಮ ಮಾನಸಿಕ ಸ್ಥಿತಿ ಆಗಲಿ ಅಥವಾ ನಿಮ್ಮ ದೇಹ ಸ್ಥಿತಿ ಆಗಲಿ ಇಂಪ್ರೂವ್ಮೆಂಟ್ ಆಗಿ ನಿಮ್ಮ ಒಳ್ಳೆ ಇದು ಕಾಣುತ್ತೆ. ಅಟ್ಲೀಸ್ಟ್ ಒಂದು 15 ದಿನ ನೀವು ಇದು ಅಭ್ಯಾಸ ಮಾಡಿ ನೋಡಿ, ನಿಮಗೆ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.